ಏನಂತ ಅನ್ಕೊಂಡಲ್ಲೇ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಕೊರಟಗೆರೆ ದಲಿತ ಪರ ಸಂಘಟನೆಗಳಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ. ಲೋಕಸಭಾ ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ, ವಿಶ್ವಜ್ಞಾನಿ, ಸಮಾನತೆಯ ಹರಿಕಾರ, ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೀಳರಿಮೆಯಿಂದ ಮಾತನಾಡಿದ್ದನ್ನು ಖಂಡಿಸಿ ಪ್ರೊಟೆಸ್ಟ್ ನಡೆಸಲಾಗಿದೆ. ಕೊರಟಗೆರೆ ತಾಲೂಕಿನ ದಲಿತ ಪರ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ತಹಶೀಲ್ದಾರ್ ಮುಖೇನ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಲಾಗಿದೆ. ಭಾರತ ದೇಶದಲ್ಲಿ ಸುಮಾರು 30 ಕೋಟಿ ದಲಿತರ ದಾರಿದೀಪ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಲೋಕಸಭಾ ಸಂಸತ್ತಿನಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತೀವ್ರ ಹಗುರವಾಗಿ ಮಾತನಾಡಿರುವುದು ಖಂಡನೀಯ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ವಿಚಾರವನ್ನು ಬಿಟ್ಟು ದೇವರೇ ಎಂದು ವಾದ ಮಾಡಿ ತಪ್ಪು ಹೇಳಿಕೆಯನ್ನು ನೀಡಿ ಅಂಬೇಡ್ಕರ್ ಅವರು ಅವಮಾನ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ನಾವು ಈ ಸಂದರ್ಭದಲ್ಲಿ ಅವರಿಗೆ ಧಿಕ್ಕಾರವನ್ನು ಕೂಗುವ ಮುಖಾಂತರ ನಾವಿನ್ನು ಈ ಸಭೆಯನ್ನು ಪ್ರಾರಂಭ ಮಾಡಿ ಒಂದು ಮನವಿಯನ್ನು ರಾಷ್ಟ್ರಪತಿಯವರಿಗೆ ಮನವಿ ಕೊಟ್ಟಿದ್ದೀವಿ. ನಮ್ಮ ಭಾರತ ದೇಶದ ಸರ್ವರಿಗೂ ಅನುಕೂಲವಾದಂಥ ಸಂವಿಧಾನ ಬರೆದಂಥ ಭೀಮಂತ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸಂಬಂಧಪಟ್ಟಂತೆ ಏನು ಮಾಡಿಲ್ಲ, ಎಲ್ಲ ಜಾತಿಯರಿಗೂ ಅನುಕೂಲವಾದಂಥ ಸಂವಿಧಾನ ಬರೆದಂಥ ಮಹನೀಯರಿಗೆ ಇವತ್ತು ನಮ್ಮ ದೇಶ ಗೌರವಿಸ್ತಾ ಇದೆ. ಅಂಬೇಡ್ಕರು ಮಾನವರಲ್ಲ, ಅವರು ದೇವರು ಅಂದರು ಅಂಬೇಡ್ಕರ್ ಅಂದರು ದೇವ್ರೆ ಅಂತ ನಾವು ಇವತ್ತು ಅವ್ರನ್ನ ಗೌರವದಿಂದ ಕಾಣ್ತಾ ಇದ್ದೀವಿ. ಅಂಥ ವ್ಯಕ್ತಿಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥ ಕೇಂದ್ರ ಸಚಿವ ಅಮಿತ್ ಶಾ ಅವರು ಆದಷ್ಟು ಬೇಗ ಅಂಬೇಡ್ಕರ್ ಬಗ್ಗೆ ಮಾಡಿರೋ ತಪ್ಪಿಗೆ ಕ್ಷಮೆ ಕೋರಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಡೀತಕ್ಕಂಥ ಅನ್ಯಾಯಗಳು ಅನಾನುಕೂಲತೆಗಳಿಗೆ ಹೋರಾಟಗಳಿಗೆ ಧಕ್ಕೆ ಬರ್ದಂಗೆ ಅವರು ಕ್ಷಮೆ ಕೇಳಬೇಕು. ಇಲ್ಲಾಂದರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅವ್ರ ಬಗ್ಗೆ ವಿರುದ್ಧವಾಗಿ ಪಕ್ಷದ ಬಗ್ಗೆನೇ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ. ಇದರಿಂದ BJP ಪಕ್ಷಕ್ಕೇ ದೊಡ್ಡ ಹೊಡೆತ ಆಗ್ತಿದೆ ಮುಂದಿನ ಚುನಾವಣೆಗಳಲ್ಲಿ. ಈಗ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಇದನ್ನು ಮುಂದುವರಿಸಿ ನೋಡಿ ಇದ್ರ ಬಗ್ಗೆ ಗಮನ ಇಟ್ಟು ಈ ಅಮಿತ್ ಶಾ ಅವರಿಗೆ ಸರಿಯಾದ ಬುದ್ಧಿ ಹೇಳಿ ಅವರನ್ನು ಈ ಒಂದು ಗೃಹ ಮಂತ್ರಿ ಇಲಾಖೆಯಿಂದ ಅವ್ರನ್ನ ಕೇಂದ್ರದಿಂದ ಕಿತ್ತೊಯ್ಯಬೇಕು. ಈ ರಾಜ್ಯದ ಜನರಿಗೆ ನ್ಯಾಯ ಕೊಡಬೇಕು, ಈ ದೇಶದ ಜನರಿಗೆ ನ್ಯಾಯ ಕೊಡಬೇಕು. ದೇಶದಲ್ಲಿ ಅಂಬೇಡ್ಕರ್ ಬಗ್ಗೆ ಗೌರವ ಇರ್ತಕ್ಕಂಥ ಎಲ್ರಿಗೂ ನ್ಯಾಯ ಸಿಗಬೇಕಾದ್ರೆ ಅಂಬೇಡ್ಕರ್ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ಈ ಸಂದರ್ಭದಲ್ಲಿ ಏನು ಇವತ್ತು ಕೇಂದ್ರ ಗೃಹ ಮಂತ್ರಿಗಳಾದ ಗೌರವಾನ್ವಿತ ಅಮಿತ್ ಶಾ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನ ಹೇಳಿಕೆ ಪಾರ್ಲಿಮೆಂಟಲ್ಲಿ ನೀಡಿದರು. ಏನು ಅಂಬೇಡ್ಕರ್ ಅನ್ನೋ ಬದಲು ನೀವು ಅಷ್ಟು ಸಲ ದೇವರನ್ನ ಜಪಿಸಿದರೆ ನೀವು ಸ್ವರ್ಗಕ್ಕೆ ಹೋಗಿವ್ರಿ ಅನ್ನೋ ಇದನ್ನು ನಾವು ಅದನ್ನು ಖಂಡಿಸ್ತೀವಿ, ತೀವ್ರವಾಗಿ ಖಂಡಿಸ್ತೀವಿ. ಯಾಕೆಂದರೆ ನಮಗೆ ಇಲ್ಲದ ಕಲ್ಲು ದೇವರಿಗಿಂತ ಸಂವಿಧಾನ ಕೊಟ್ಟಂಥ ಮಹಾನ್ ಗ್ರಂಥ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರೇ ನಮ್ಮ ದೇವರು. ನಿಮಗೆ ಆ ದೇವರೇ ಆಗಿದ್ದರೆ ಅವ್ರನ್ನ ನೀವು ಪೂಜಿಸ್ಕೊಳ್ರಿ. ನಮಗೆ ನಾವು ಪ್ರಚೋದನೆ ಕೊಡೋದಕ್ಕೆ ಅಥವಾ ಮಾಡಬೇಡಿ ಅಂತ ಹೇಳೋದಕ್ಕೆ ಬರಬೇಡ್ರಿ. ನಾವು ಏನು ನೀವು ಕೂಡ ಶೂದ್ರರಾಗಿದ್ದಾಗ ಹಿಂದೆ ಪರ್ಕೆ ಮುಂದೆ ಮಡಕೆ ಕಟ್ಕೊಂಡು ಮನುಸ್ಮೃತಿ ಜಾರಿಯಲ್ಲಿದ್ದಾಗ ನೀವು ಕೂಡ ಆ ನೋವನ್ನು ಅನುಭವಿಸಿದ್ದೀರಾ. ಇವತ್ತು ನಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ನಾಗರಿಕತೆ ಮತ್ತು ಸಂವಿಧಾನವಾದ ಮಹಾನ್ ಗ್ರಂಥ ಕೊಟ್ಟಂಥ ಅಂಬೇಡ್ಕರ್ ಕೊಡಲಿಲ್ಲ ಅಂತಂದರೆ ನೀವು ಕೂಡ ಇವತ್ತು ಕೇಂದ್ರದ ಗೃಹ ಮಂತ್ರಿ ಆಗ್ತಾ ಇರಲಿಲ್ಲ. ಹಂಗಾಗಿ ನೀವು ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆಯ ಮೇಲೆ ಅರಿವಿರಬೇಕು. ಹಂಗಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀವು ಮಾಡಿದ್ರೆ ಬೃಹತ್ ಪ್ರತಿಭಟನೆ ಮಾಡೋದ್ರ ಜೊತೆಗೆ ನಿಮ್ಗೇನ ಈ ದೇಶದ ಸಂವಿಧಾನ ಅಥವಾ ಬಾಬಾ ಸಾಹೇಬ್ರು ಇಷ್ಟ ಆಗಿಲ್ಲ ಅಂದರೆ ದಯಮಾಡಿ ಅಂಬೇಡ್ಕರ್ ಸಂವಿಧಾನ ಯಾರೆಲ್ಲ ಒಪ್ಪಲ್ಲ ಅವರು ನಮ್ಮ ದೇಶ ಬಿಟ್ಟು ಹೋಗಿ. ನಾವು ದೇಶದಲ್ಲಿ ಏನು ಸಂವಿಧಾನ ಒಪ್ಪಿರೋರು ನಾವು ಈ ಭಾರತ ದೇಶದಲ್ಲಿ ಇರ್ತೀವಿ. ಸಂವಿಧಾನ ಒಪ್ಪಿದ್ದರು ಹೋಗಿ ನೀವು ಅಥವಾ ಬೇರೆ ದೇಶಕ್ಕೆ ಏನು ಈ ಪಾಕಿಸ್ತಾನ ವಿಂಗಡಣೆ ಆದಾಗ ಹೋದ್ರಲ್ಲ ಒಂದಷ್ಟು ಜನ, ಹಂಗೆ ನೀವು ಕೂಡ ಹೋಗಿ ಇಲ್ಲೇನು ಹೋಗೋದಕ್ಕೆ ನಿಮ್ಮದೇ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಐತೆ, ಅದಕ್ಕೆ ಏನು ಬೇಕೋ ಅದನ್ನು ಜಾರಿ ಮಾಡ್ಕೊಂಡು ನೀವು ಹೋಗೋದು ಸೂಕ್ತ ಅಂತ ನಾನು ಭಾವಿಸ್ತೀನಿ. ಇವತ್ತು ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಮಾನ್ಯ ರಾಷ್ಟ್ರಪತಿಯವರಿಗೆ ನಾವು ಎಲ್ಲ ದಲಿತ ಪರ ಸಂಘಟನೆಯವರು ಪ್ರಗತಿಪರವರು ಎಲ್ಲರೂ ಸೇರಿ ಮನವಿ ಕೊಟ್ಟಿದ್ದೀವಿ. ಏನು ಕೇಂದ್ರ ಗೃಹ ಮಂತ್ರಿಯವ್ರನ್ನ ಕೂಡಲೇ ಬಂಧಿಸಬೇಕು, ಗಡೀಪಾರು ಮಾಡಬೇಕು ಅಂತೇಳಿ. ಅದನ್ನು ಕ್ರಮ ತಾಳದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟನ ನಾವು ರೂಪಿಸ್ತೀವಿ. ಕೇಂದ್ರದಲ್ಲಿ ಸಂವಿಧಾನದ ಅಡಿನಲ್ಲಿ ಆಯ್ಕೆಯಾಗಿ ಇವತ್ತಿನ ದಿನ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರೇ ಅಂಬೇಡ್ಕರ್ ಇದು ನಮ್ಮ ಫ್ಯಾಷನ್ನೇ. ನಾವಿರೋದೇ ಫ್ಯಾಷನ್ಗೋಸ್ಕರ. ನಿಮ್ಗೇನಾದರೂ ಅದನ್ನು ಬಿಟ್ಬಿಟ್ರೆ ನಾವೇನ ಅಮಿತ್ ಶಾ ಅಂತ ಪೂಜೆ ಮಾಡೋಂಥ ಅವಶ್ಯಕತೆ ಏನಾನ ನಮಗೆ ಬಂದರೆ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಥರ ನೀವು ಕೂಡ ಒಂದು ಮರೆಯಲಾಗ್ದಲೇ ಇರೋವಂಥ ಒಂದು ಕೊಡುಗೆನ ಇಡೀ ದೇಶಕ್ಕೆ, ಇಡೀ ಪೀಳಿಗೆಗೆ, ಇಡೀ ಯುವ ಜನಕ್ಕೆ ಅದನ್ನು ಮಾಡಿರಿ. ಅದನ್ನು ಬಿಟ್ಟು ಯಾಕ್ರಿ ಸಾಧನೆ ಮಾಡಿರೋರನ್ನ ಹೋಗ್ಬಿಟ್ಟು ನೀವು ಕಾಂಟ್ರವರ್ಸಿ ಮಾಡಿಬಿಟ್ಟು ಹೆಸರು ಮಾಡಬೇಕು ಅನ್ನೋಂಥ ಏನನ್ನ ಭ್ರಮೆಯಲ್ಲಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಭಾರತ ದೇಶದಲ್ಲಿ ಇಡೀ
ಪ್ರಜಾ ಒಂದು ವ್ಯವಸ್ಥೆಯನ್ನು ಇವತ್ತಿನ ದಿನ ಇಷ್ಟು ಸುಗಮವಾಗಿ ಇಟ್ಕೊಂಡಿರೋಂಥದ್ದು ನನ್ನ ದೇಶ ಭಾರತದಲ್ಲಿ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ ಮಾತ್ರನೇ ಸಾಧ್ಯ. ಎಷ್ಟೋ ದೇಶಗಳು ಕೂಡ ಇವತ್ತಿನ ದಿನ ನಮ್ಮ ಭಾರತ ದೇಶದ ಸಂವಿಧಾನವನ್ನು ನೋಡಿ ಹೊಟ್ಟೆ ಹುಡ್ಕೊತಾರೆ, ನಮ್ಮ ದೇಶದಲ್ಲಿ ಈ ಥರ ಇಲ್ವಲ್ಲ ಅಂತ. ಯಾಕೆ ಅಂತಂದರೆ ತಿದ್ದುಪಡಿಗಳ ಸಂಖ್ಯೆನ ಎಷ್ಟಿದೆ, ಬೇರೆ ದೇಶಗಳಲ್ಲಿ ಸಂವಿಧಾನಗಳ ತಿದ್ದುಪಡಿ ಎಷ್ಟಿದೆ ಅನ್ನೋಂಥದ್ದನ್ನು ತಾವು ಅಂಕಿ ಅಂಶವನ್ನು ನಿಮ್ಮದೇ ಸರ್ಕಾರದಲ್ಲಿ ನೋಡ್ಕೊಬೇಕು. ಅಮಿತ್ ಶಾ ಅವರೇ, ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನ ಕೋಟ್ಯಾಂತರ ಅಭಿಮಾನಿಗಳಿಗೆ ಆಯ್ತಾ, ಇಂಥದ್ದೇ ಜಾತಿ ಇಂಥದ್ದೇ ಧರ್ಮ ಅಂತ ಅಲ್ಲ, ಕೋಟ್ಯಾಂತರ ಅಭಿಮಾನಿಗಳಿಗೆ ಇವತ್ತಿನ ದಿನ ನೀವು ಖೇದ ಉಂಟು ಮಾಡಿದ್ದೀರಾ. ಅವರ ಆ ಒಂದು ವಿಚಾರಕ್ಕೋಸ್ಕರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ನೀವು ಕೊರಳಿಗೆ ನೇತಾಕೊಂಡು ಇಡೀ ದೇಶದ ಜನರ ಮುಂದೆ ನೀವು ಅದು ನನ್ನಿಂದ ತಪ್ಪಾಯಿತು ಅಂತ ನೀವು ಅದನ್ನು ಕ್ಷಮೆ ಯಾಚನೆ ಮಾಡಲೇಬೇಕು. ಇಲ್ಲ ಅಂತಂದರೆ ಇಡೀ ದೇಶದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಯಾಕೆ ಅಂತಂದರೆ ಗಡೀಪಾರಾಗಿದ್ದು ಕೂಡ ಇದೇ ಸಂವಿಧಾನದ ಅಡಿನಲ್ಲಿ ಅನ್ನೋಂಥದ್ದನ್ನು ತಮಗೆ ಗಮನದಲ್ಲಿರಬೇಕು. ಇದೇ ಸಂವಿಧಾನದ ಅಡಿನಲ್ಲೇ ಕೂಡ ನೀವು ಗೃಹ ಸಚಿವರಾಗಿದ್ದೀರಾ ಇವಾಗ ಕೇಂದ್ರಕ್ಕೆ ಅನ್ನೋಂಥದ್ದು ಗಮನದಲ್ಲಿರಬೇಕು. ಇನ್ನೊಂದು ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಮ ಬಾಯಿಯನ್ನು ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಕೊಂಡು ಮಾತಾಡಿ, ಇಲ್ಲ ಅಂದರೆ ಅದು ಮುಂದಿನ ದಿನಗಳಲ್ಲಿ ಉಗ್ರವಾದ ಸ್ವರೂಪ ತಗೊಳ್ತದೆ ನಿಮ್ಮ ಮೇಲೆ. ದಯಮಾಡಿ ಮೋದಿ ಅವರು ಇಂಥ ಅವಹೇಳನಕಾರಿ ಕಾಂಟ್ರವರ್ಸಿ ಹೇಳಿಕೆಗಳನ್ನು ಕೊಟ್ಟು ಪ್ರಚಲಿತಕ್ಕೆ ಬರಬೇಕು ಅನ್ನೋಂಥ ಮನುಸ್ಮೃತಿ ಇರುವಂಥ ಕೆಲವೊಂದು ವ್ಯಕ್ತಿಗಳನ್ನು ನಿಮ್ಮ ಸರ್ಕಾರದಿಂದ ದಯಮಾಡಿ ದೂರ ಇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಬದಲು ದೇವರ ನಾಮ ಹೇಳೋದು ಒಳ್ಳೆಯದು ಎಂಬ ಹೇಳಿಕೆಯನ್ನ ಸಂಸತ್ನಲ್ಲಿ ದಾಖಲಿಸಿರುವುದು ಖಂಡನೀಯ ವಿಚಾರ. ಅಮಿತ್ ಶಾ ಅವರ ಈ ಹೇಳಿಕೆ ಹಿಂಪಡೆಯಬೇಕೆಂದು ದಲಿತ ಮುಖಂಡರು ಆಗ್ರಹಿಸಿದ್ದಾರೆ. ಅಮಿತ್ ಶಾ ವಿರುದ್ಧ ತೀವ್ರ ಕಾನೂನು ಕ್ರಮ ಕೈಗೊಂಡು ಅವರನ್ನ ಗಡೀಪಾರು ಮಾಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ? ಎಲ್ಲ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ, ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ. ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ. ಅಕ್ಕಿ, ಅಡುಗೆ ಎಣ್ಣೆ, ಬೇಳೆ, ಗೋಧಿ, ಡ್ರೈ ಫ್ರೂಟ್ಸ್, ಇನ್ನು 10 ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ. 1,000 ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ. ಮತ್ಯಾಕೆ ತಡ, ಇಂದೇ ಭೇಟಿ ನೀಡಿ. ತೇಜಸ್ವಿನಿ ಟ್ರೇಡರ್ಸ್, ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ. ಸ್ಥಳ ವಾಸವಿ ಟೆಂಪಲ್ ಹತ್ತಿರ, ಸಂತೆಬೀದಿ ರಸ್ತೆ, ದಾಬಸ್ಪೇಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901468568 ಮತ್ತು 8904054710.